ಹಿಂದಿನ ಭಾಗದಲ್ಲಿ ಕೀರ್ತಿ ಮಾಡಿರೋ ತಪ್ಪೆಲ್ಲ ಮನೆಯವರಿಗೆ ಗೊತ್ತಾಗಿರತ್ತೆ. ರೇವತಿ ಕೂಡ ಸಿಕ್ಕಾಕೊಳ್ತಾಳೆ. ಮನೆಯವ್ರ ಎದುರಿಗೆ ಸಿಕ್ಕಾಕೊಂಡ್ಮೇಲೆ ವಾದ ಮಾಡೋಕ್ಕಾಗ್ದೇನೆ ಇಬ್ಬರು ಕ್ಷಮೆ ಕೇಳಿ ತಪ್ಪಿಸ್ಕೋತಾರೆ. ಮನೆಯವ್ರು ಕೂಡ ಮನೆ ಮಗಳನ್ನ ಹೇಗೆ ತಾನೇ ಬಿಟ್ಕೊಡೋಕ್ಕಾಗತ್ತೆ, ಹಾಗಾಗಿ ಎಲ್ಲರೂ ಬೈದು ಬುದ್ಧಿ ಹೇಳ್ತಾರೆ. ಆದರೆ ಕೀರ್ತಿ ಇದಕ್ಕೆಲ್ಲ ಸುಮ್ಮನೆ ಆಗ್ತಾಳಾ? ಛೇ, ನಾನು ಮಾಡಿರೋ ಪ್ಲ್ಯಾನ್ ಎಲ್ಲ ಊಟ ಆಯಿತು. ಎಷ್ಟು ಚೆನ್ನಾಗಿ ಇಲ್ಲಿವರೆಗೂ ಪ್ಲ್ಯಾನ್ಸ್ ಎಲ್ಲವನ್ನೂ ಎಕ್ಸಿಕ್ಯೂಟ್ ಮಾಡಿದೆ. ಆದರೆ ಅವನೊಬ್ಬ ಸಿಕ್ಕಾಕೊಂಡು ಎಲ್ಲ ಪ್ಲ್ಯಾನ್ನೂ ಹಾಳು ಮಾಡಿಬಿಟ್ಟ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ರಾಹುಲ್ ಮನೆಗೆ ನಾನೇ ರಾಣಿ ಆಗಿರ್ತಿದ್ದೆ. ಆದರೆ ಇವಾಗ ಎಲ್ಲರೂ ಎದುರಿಗೂ ಸಿಗಾಕೊಂಡು ಈ ಮನೇಲೆ ಉಳ್ಕೊಳ್ಳೋ ಹಾಗಾಯ್ತು. ಛೇ, ಮತ್ತೆ ಕಾಲ್ ಮಾಡಿದ್ರು ನನ್ನ ತಲೆ ತಿನ್ನೋಕ್ಕೆ. ಏನಮ್ಮ ಕೀರ್ತಿ, ನಿನಗೆ ಯಾವ ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಅನ್ಸುತ್ತಲ್ವಾ? ನಿನ್ನಿಂದ ಇವತ್ತು ನಾನು ಪೊಲೀಸ್ ಸ್ಟೇಷನಿಗೆ ಹೋಗಬೇಕಿತ್ತು. ನಿನಗೆ ಸರಿಯಾಗಿ ಯಾವ ಕೆಲಸನೂ ಮಾಡೋಕ್ಕೆ ಬರಲ್ಲ ಅನ್ನೋದನ್ನ ಪದೇ ಪದೇ ಪ್ರೂವ್ ಮಾಡ್ತಿದ್ಯಾ. ನೋಡಿ ಆಂಟಿ, ಇವಾಗ ಸುಮ್ಮನೆ ನನಗೆ ಸಿಟ್ಬರ್ಸ್ಬೇಡಿ, ಆಮೇಲೆ ಪರಿಣಾಮ ನೆಟ್ಟಿಗಿರಲ್ಲ. ಹೌದೌದು, ಕೈಲಾಗದೆ ಇರೋನು ಮೈಯೆಲ್ಲ ಪಚ್ಕೊಂಡಂತೆ ಅವನು ನಿಂತರ್ದವನೇ ಯಾರೋ. ನಿನಗೆ ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕೆ ಬರ್ದಿದ್ರು ಪರವಾಗಿಲ್ಲ, ಆದರೆ ಈ ಸಿಟ್ಟು ಕೋಪ ಎಲ್ಲ ಬೇಗ ಬರುತ್ತೆ ಅಲ್ವಾ? ಆದರೂ ನೋಡಿದ್ಯಾ ಕೀರ್ತಿ, ನಿನ್ನ ತಾಯಿ ಕೂಡ ಹೆತ್ತ ಮಗಳಿಗೇನೆ ಎಲ್ಲರ ಮುಂದೆ ಬೈದ್ಲು. ನೀನು ಅಂದರೆ ಅವರಿಗಷ್ಟು ಸಸಾರ. ಮನೇಲಿ ನೀನೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸರಿ ಕಣಮ್ಮ, ನಾನು ನಿನ್ನ ಫೋನ್ ಇಡ್ತೀನಿ. ಆಮೇಲೆ ನಿನ್ನ ಜೊತೆ ಸೇರಿದ್ರೆ ನನಗೂ ಕಂಬಿನೇ ಗತಿ. ಹೆಂಗೂ ನಿನ್ನ ಕೈನಲ್ಲಿ ಏನೂ ಆಗಲ್ಲ, ಅದು ಗೊತ್ತಿದ್ಮೇಲೆ ಏನಕ್ಕೆ ಸುಮ್ಮನೆ ಅಲ್ವಾ? ನೋಡಿ ಆಂಟಿ, ಯಾವಾಗಲೂ ನನ್ನ ಕೈನಲ್ಲಿ ಏನೂ ಆಗಲ್ಲ, ನನ್ನ ಕೈನಲ್ಲಿ ಏನೂ ಆಗಲ್ಲ ಅಂತ ಹೇಳಬೇಡಿ. ನನ್ನ ಕೈನಲ್ಲಿ ಆಗ್ದೇನೆ ಇಷ್ಟೆಲ್ಲ ಮಾಡಿದ್ದೀನಾ? ಏನೋ ನಮ್ಮ ಬ್ಯಾಡ್ ಲಕ್, ಹಾಗಾಗಿ ಸಿಕ್ಕಾಕೊಂಡ್ವಿ ಅಷ್ಟೇ. ಆದರೆ ನನ್ನ ಕೆಲಸನ ನಾನು ಮಾತ್ರ ಯಾವತ್ತೂ ಬಿಡಲ್ಲ. ನನ್ನ ಜೀವನದಲ್ಲಿ ನನ್ನ ಸ್ಥಾನನ ಕಿತ್ಕೊಂಡಿರೋ ಅವಳನ್ನ ಸುಮ್ಮನೆ ಮಾತ್ರ ನಾನು ಬಿಡಲ್ಲ. ನನಗೆ ಗೊತ್ತು ಏನು ಮಾಡಬೇಕು ಅಂತ, ಅದನ್ನು ಮಾಡ್ತೀನಿ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಇಡೀ ಫೋನು. ಅಯ್ಯೋ ಹುಚ್ಚು ಹುಡುಗಿ, ನಾನೇನು ಸಹಾಯ ಮಾಡೋದಕ್ಕೆ ನಿನಗೆ ಫೋನ್ ಮಾಡಿಲ್ಲ. ಸಹಾಯ ಮಾಡಿದರೆ ನಾನೇ ಸಿಕ್ಕಾಕೊಳ್ತೀನಿ. ಅದಕ್ಕೆ ಬರೀ ನಾನು ನಿನ್ನ ರೇಗಿಸ್ತೀನಿ. ರೇಗಿಸಿದ್ರೆ ಸಾಕು, ಉರ್ಕೊಂಡು ನೀನೇ ನಾನು ಮಾಡಬೇಕಾಗಿರೋ ಎಲ್ಲ ಕೆಲಸನೂ ಮಾಡ್ತೀಯ. ಅಷ್ಟು ಸಾಕು ನನಗೆ. ಕೀರ್ತಿಗೆ ಯಾರು ನಮ್ಮನ್ನು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅನ್ನೋದು ಅರ್ಥನೇ ಆಗ್ತಿರಲ್ಲ. ಯಾಕೆ ಅಂದರೆ ಅವಳು ಸ್ವಲ್ಪ ಚಿಕ್ಕವಳು. ಚಿಕ್ಕ ವಯಸ್ಸಲ್ಲಿ ಯಾರಾದರೂ ಒಬ್ಬರು ಕೆಟ್ಟದನ್ನು ಹೇಳಿದ್ರೆ, ಕೋಪನ ತೋರಿಸಿದ್ರೆ ಇವೆಲ್ಲ ನಮ್ಮ ಮನಸ್ಸಿಗೆ ತುಂಬ ಬೇಗನೆ ನಾಟುತ್ತೆ. ಆದರೆ ಯಾರೋ ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಹೇಳ್ತಾ ಇದ್ದಾನೆ ಅಂದರೆ ಅದು ನಮ್ಮ ಮನಸ್ಸಿಗೆ ಇಷ್ಟನೇ ಆಗಲ್ಲ. ರೇವತಿ ಕೀರ್ತಿನ ಪ್ರಚೋದನೆ ಮಾಡ್ತಿದ್ದಾಳೆ ಅನ್ನೋದು ಅವಳಿಗೆ ಅರ್ಥನೇ ಆಗಲ್ಲ. ಕೀರ್ತಿಗೆ ತನ್ನ ಅಕ್ಕನ ಮೇಲೆ ಮೊದಲಿಂದ ಇದ್ದಿದ್ದ ಕೋಪ ಇವಾಗಲೂ ಇರುತ್ತೆ, ಸ್ವಲ್ಪನೂ ಕಡಿಮೆ ಆಗಿರಲ್ಲ. ಹೇಗಾದರೂ ಮಾಡಿ ಅವಳಿಂದ ಎಲ್ಲನೂ ಕಿತ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಶ್ರೀಮತಿಗೆ ತನ್ನ ಮಗಳು ಕೀರ್ತಿ ಮೇಲೆ ಎಷ್ಟೇ ಆದರೂ ನಂಬಿಕೆ ಬಂದಿರಲ್ಲ. ಹಾಗಾಗಿ ಮಗಳಿಗೆ ಯಾವಾಗಲೂ ಬುದ್ಧಿ ಹೇಳ್ತಾನೆ ಇರ್ತಾಳೆ. ನೋಡು ಕೀರ್ತಿ, ಏನೋ ಮಗಳು ಅಂತ ನಿನ್ನಪ್ಪ ಸುಮ್ಮನೆ ಇದ್ದಾರೆ. ಆದರೆ ನೀನು ಮತ್ತೆ ಏನಾದರೂ ಹೀಗೆ ತಲೆ ಬುಡ ಇಲ್ದಿರೋ ಕೆಲಸ ಮಾಡಿದ್ರೆ ಆಮೇಲೆ ನಿನಗೆ ಈ ಮನೇಲಿ ಜಾಗನೇ ಇರಲ್ಲ, ನೆನ್ಪಿಟ್ಕೋ. ಅಯ್ಯೋ ಏನಮ್ಮ ನೀನು, ಏನು ಹೀಗೆ ಹೇಳ್ತಿದ್ಯಾ? ನನಗೆ ಅವತ್ತು ಮಾಡಿರೋ ತಪ್ಪು ಅಂತ ಅವತ್ತೇ ನನಗೆ ಅರ್ಥ ಆಗಿದೆ. ಇನ್ಮೇಲೆ ಯಾಕೆ ಹಾಗೆ ಮಾಡ್ತೀನಿ ಹೇಳು? ಏನಮ್ಮ ನೀನು ಇನ್ನೂ ನನ್ನ ಅನುಮಾನಿಸ್ತಿದ್ಯಲ್ಲ. ಒಂದು ಸಾರಿ ಯಾರಾದರೂ ನಂಬಿಕೆ ಕಳ್ಕೊಂಡ್ರೆ ಹಾಗೆ ಜೀವನದಲ್ಲಿ ಯಾವತ್ತೂ ಅವ್ರ ಮೇಲೆ ನಂಬಿಕೆ ಬರಲ್ಲ ಕೀರ್ತಿ. ಮೊದಲು ನೀನು ಅದನ್ನ ತಿಳ್ಕೊ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನಾನು ನಿನ್ನ ಮಗಳೇ ತಾನೆ. ಏನೋ ಗೊತ್ತಾಗದೆ ಒಂದು ಸಾರಿ ತಪ್ಪು ಮಾಡಿದ್ದಕ್ಕೆ ಏನಮ್ಮ ನೀನು ಇನ್ನೂ ನಾನು ತಪ್ಪು ಮಾಡ್ಕೊಳ್ತಾನೆ ಹೋಗ್ತೀನಿ ಅನ್ನೋ ಥರ ನೋಡ್ತಿದ್ಯಲ್ಲ. ನಾನು ನಿಜವಾಗ್ಲೂ ಬದಲಾಗಿದ್ದೀನಮ್ಮ. ಸರಿ ಸರಿ ಹೋಗ್ಲಿ ಬಿಡು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಡ. ಆದರೆ ಮತ್ತೆ ಆ ತಪ್ಪು ಮಾಡಬೇಡ ಅಷ್ಟೇ. ಅಮ್ಮಂಗಿನ್ನೂ ನನ್ನ ಮೇಲೆ ಅನುಮಾನ ಕಡಿಮೆನೇ ಆಗಿಲ್ಲ. ಯಾವುದಕ್ಕೂ ನಾನು ಸ್ವಲ್ಪ ಹುಷಾರಾಗಿರಬೇಕು. ಇಲ್ಲ ಅಂದರೆ ಆಮೇಲೆ ನಾನು ಮಾಡಬೇಕು ಅಂದ್ಕೊಂಡಿರೋದು ಏನೂ ಮಾಡೋಕ್ಕಾಗಲ್ಲ. ನಗ್ನಗ್ತಾನೆ ಎಲ್ಲರೂ ನಂಬಿಸ್ಬೇಕು. ಶ್ರೀಮತಿಗೆ ಕೀರ್ತಿ ಮೇಲೆ ಅನುಮಾನ ಕಡಿಮೆ ಆಗಿರಲ್ಲ. ಹಾಗಾಗಿ ಕೀರ್ತಿ ಸ್ವಲ್ಪ ಹುಷಾರಾಗ್ತಾಳೆ. ಅವಳು ಬದಲಾಗಿಲ್ಲ ಅಂತ ಮನೆಯವ್ರಿಗೆ ಯಾರಿಗಾರು ಗೊತ್ತಾದರೆ ಆಮೇಲೆ ಅವಳು ಮಾಡಬೇಕು ಅಂದ್ಕೊಂಡಿದ್ದ ಕೆಲಸ ಯಾವುದೂ ಆಗಲ್ಲ, ಅಕ್ಕನ ಜೀವನ ಹಾಳಾಗಲ್ಲ ಅಂತ ಅವಳಿಗೆ ಗೊತ್ತಿರುತ್ತೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಒಂದಿನ ರಮ್ಯಾ ತನ್ನ ಗಂಡನ ಕರ್ಕೊಂಡು ತವ್ರ ಮನೆಗೆ ಬರ್ತಾಳೆ. ಅರೆ ಇದೇನಮ್ಮ ರಮ್ಯಾ, ಸಡನ್ ಆಗಿ ಮನೆಗೆ ಬಂದಿದ್ದೀರಾ ಗಂಡ ಹೆಂಡತಿ ಇಬ್ರು? ಏನು ವಿಶೇಷ? ಹೇಳ್ದೆ ಕೇಳ್ದೆ ಬಂದಿದ್ದೀರಾ? ಏನೋ ವಿಶೇಷ ಇದೆ ಅಲ್ವಾ? ಹೌದಮ್ಮ, ವಿಶೇಷ ಇದೆ.
ರಾಹುಲ್ ಫೋನ್ ಮಾಡಿನೇ ಹೇಳೋಣ ಅಂದ್ಕೊಂಡ್ರು. ಆದರೆ ನೀನು ಎದುರಿಗೆ ಹೇಳೋಣ, ನೀನು ಎಷ್ಟು ಖುಷಿ ಆಗ್ತೀಯ ನೋಡೋಣ ಅಂತ ಇಲ್ಲಿಗೆ ಬಂದ್ವಿ. ಅಯ್ಯೋ ಹೌದಾ, ಏನಮ್ಮ ಅಂತ ವಿಶೇಷ? ಅದು ಅಮ್ಮ, ನೀನು ಅಜ್ಜಿ ಆಗ್ತಿದೀಯಾ ಅಮ್ಮ, ನಾನು ರಾಹುಲ್ ಅಪ್ಪ ಅಮ್ಮ ಆಗ್ತಿದ್ದೀವಿ. ಅದನ್ನೇ ನಿನ್ನ ಹತ್ರನೇ ಹೇಳಿ ಹೋಗೋಣ ಅಂತ ಬಂದ್ವಿ ನಾವಿಬ್ರು. ಅಯ್ಯೋ ಎಂಥ ಒಳ್ಳೆ ಸುದ್ದಿ ಹೇಳಿದೆ ಮಗಳೇ ನೀನು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಕಣೆ. ನಾನು ನಿನ್ನಪ್ಪ ಅಜ್ಜ ಅಜ್ಜಿ ಆಗ್ತಿದ್ದೀವಿ. ನೋಡು ಮಗಳೇ, ಮೊಮ್ಮಗು ಹುಟ್ಟಿ ಅವ್ನು ನಡೆಯೋವರೆಗೂ ನೀನು ನಮ್ಮನೆಯಿಂದ ಹೋಗೋ ಹಾಗೆ ಇಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ಕೊಡ್ತೀನಿ. ನೀನು ಅಲ್ಲಿವರೆಗೂ ಯಾವ ಕೆಲಸನೂ ಮಾಡಬಾರ್ದು. ಆರಾಮಾಗಿ ರೆಸ್ಟ್ ತಗೋಬೇಕು. ಹೌದು ಅತ್ತೆ, ನಾನು ಇವಳಿಗೆ ಅದನ್ನೇ ಹೇಳ್ತಿದ್ದೀನಿ, ಏನೂ ಕೆಲಸ ಮಾಡಬಾರ್ದು, ಆರಾಮಾಗಿ ರೆಸ್ಟ್ ತಗೋಬೇಕು ಅಂತ. ನನ್ನ ಮಗು ಗುಂಡಾಗಿ ಮುದ್ದಾಗಿ ಹುಟ್ಟಬೇಕು. ಅದಕ್ಕೆ ರಮ್ಯಾ ತಾಯಿ ಆಗ್ತಿರೋ ವಿಷಯ ಕೇಳಿ ಎಲ್ರಿಗೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಆದರೆ ಕೀರ್ತಿ ಒಬ್ಳನ್ನು ಬಿಟ್ಟು. ಅಕ್ಕ ಪ್ರೆಗ್ನೆಂಟ್ ಆಗಿರೋದು ನೋಡಿ ಕೀರ್ತಿಗೆ ತುಂಬ ಅಂದರೆ ತುಂಬಾ ಕೋಪ ಬರುತ್ತೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಆದರೆ ಈ ಕೋಪನ ರೇವತಿ ಅಡ್ವಾಂಟೇಜ್ ಆಗಿ ತಗೋತಾಳೆ. ಇದೇನೇ ಕೀರ್ತಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬಾರಿ ಬಾರಿ ಬಾಯಲ್ಲಿ ಕೊಚ್ಕೋತಾ ಇದ್ದೆ. ಆದರೆ ನಿನ್ನ ಅಕ್ಕನಿಗೆ ಏನು ಮಾಡೋಕ್ಕಾಗಿಲ್ಲ, ಬರೀ ನಿಂದು ಬಾಯಲ್ಲಿ ಮಾತ್ರ ಕಣೆ. ನೋಡಿ ಆಂಟಿ, ಸುಮ್ಮನೆ ನನಗೆ ಸಿಟ್ಟು ಬರ್ಸ್ಬಿಡಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಇದ್ಬಿಡಿ. ಅಯ್ಯೋ ಸಾಕು, ಸುಮ್ಮನೆ ಇರೆ. ನಿನ್ನ ಕೈನಲ್ಲಿ ಇದೊಂದೇ ಮಾಡ್ಕೊಳಕ್ಕಾಗೋದು, ಬೇರೆ ಏನು ಮಾಡೋಕ್ಕಾಗಲ್ಲ. ಇವಾಗಲೇ ಕಾಣಿಸ್ತಾ ಇಲ್ವಾ, ನಿನ್ನ ಕಣ್ಣು ಮುಂದೆನೇ ನಿನ್ನ ಅಕ್ಕ ತಾಯಿ ಆಗ್ತಿದ್ದಾಳೆ. ಅದೇನೋ ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ, ಅವಳ ಕೈಯಿಂದ ಎಲ್ಲನೂ ಕಿತ್ಕೋತೀನಿ ಅಂತ ಬಾಯಲ್ಲಿ ಹೇಳಿದ ಮಾತ್ರ. ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ನಿನ್ನ ಕೈಯಲ್ಲಿ ಬರೀ ಬಾಯಲ್ಲಿ ಬಡ್ಬಡಾಯಿಸೋದು ಮಾತ್ರ ಗೊತ್ತಿರೋದು, ಮತ್ತು ಏನೂ ಮಾಡೋಕ್ಕೆ ಬರಲ್ಲ ನಿನಗೆ. ಛೇ, ಅವಳಿಂದ ಇಂಥವ್ರ ಹತ್ರ ಎಲ್ಲ ನಾನು ಹೇಳ್ಸ್ಕೊಳ್ಳೋ ಹಾಗಾಯಿತು. ರೇವತಿ ಮಾತಿಂದ ಕೀರ್ತಿಗೆ ಇನ್ನೂ ಕೋಪ ಬರುತ್ತೆ. ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಕೀರ್ತಿ ಹುಟ್ಟಿ ಇಷ್ಟು ವರ್ಷ ಆದರೂ ಒಂದು ದಿನನೂ ತನ್ನ ಅಕ್ಕಂಗೆ ಒಂದು ಲೋಟ ನೀರು ಕೊಟ್ಟೋಳು ಅಲ್ಲ. ಆದರೆ ಇವತ್ತು ಅಕ್ಕಂಗೋಸ್ಕರ ಕಾಫಿ ಮಾಡಿಕೊಂಡು ತಗೊಂಡು ಬಂದು ಕೊಡ್ತಾಳೆ. ಅಕ್ಕ, ಇವತ್ತು ನಾನು ನಿನಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ಕುಡಿದ್ಬಿಟ್ಟು ಹೇಳು. ಅರೆ ಇದೇನು ಕೀರ್ತಿ, ರಮ್ಯಾ ಕಾಫಿ ಎಲ್ಲಿ ಕುಡಿತಾಳೆ? ರಮ್ಯಾ ಕಾಫಿ ಕುಡಿಯೋದು ಬಿಟ್ಟು ಎಷ್ಟೋ ದಿನ ಆಗಿದೆ. ಅವಳು ಬರೀ ಹಾಲು ತಾನೇ ಕುಡಿಯೋದು. ಸರಿ, ಆ ಕಾಫಿನ ನನಗೆ ಕೊಡು. ನನಗೂ ಯಾಕೋ ತುಂಬ ಕಾಫಿ ಕುಡಿಬೇಕು ಅನ್ನಿಸ್ತಿದೆ, ನಾನೇ ಕುಡಿತೀನಿ. ಏನು, ನೀನು ಕಾಫಿ ಕುಡಿತೀಯಾ? ಅದು ಬೇಡಮ್ಮ, ನಾನು ನಿನಗೆ ಬೇರೆ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಯಾಕೆ ಕೀರ್ತಿ, ಅಪರೂಪಕ್ಕೆ ನಿನ್ನ ಕೈಯಾರೆ ನೀನೇ ಕಾಫಿ ಮಾಡ್ಕೊಂಡು ಬಂದಿದೆಯಲ್ಲ. ಪರವಾಗಿಲ್ಲ, ಹೇಗಿದ್ರೂ ನಾನು ಕುಡಿತೀನಿ, ಕೊಡಮ್ಮ. ಅದು ಅಮ್ಮ, ಅದು ಏನು ಅಂದರೆ ಅದು ಏನದು ಇದು ಅಕ್ಕನ ಹೊಟ್ಟೆಲಿರೋ ಮಗುನ ಕೊಲ್ಲೋಕೆ ವಿಷ ಹಾಕಿದ್ದೀನಿ ಅಮ್ಮ. ನೀನು ಕುಡಿದ್ರೆ ಸತ್ತೋಗ್ತೀಯ ಅಂತ ಹೇಳು. ಏನಮ್ಮ ಹೇಳ್ತಾ ಇದೀಯ ನೀನು? ನಿಜ ಹೇಳ್ತಾ ಇದ್ದೀನಿ ರಮ್ಯಾ, ಇವಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನನಗಿಂತ ಮಗಳು ಹುಟ್ಟೋಕ್ಕಿಂತ ಹುಟ್ಟದೇ ಇದ್ದಿದ್ರೆ ಎಷ್ಟೋ ಪರವಾಗಿರಲಿಲ್ಲ. ರಮ್ಯಾ, ನಿನ್ನ ತಾಯಿ ತೀರೋದ್ಮೇಲೆ ನಾನು ನಿನ್ನ ತಂದೆನ ಮದುವೆ ಆಗೋಕ್ಕೆ ಒಂದು ಕಾರಣ ಇದೆ. ಅದು ಏನು ಅಂತ ಗೊತ್ತಾ ನಿಮಗೆ? ಮದುವೆಗಿಂತ ಮೊದಲು ನನಗೊಂದು ಆಕ್ಸಿಡೆಂಟ್ ಆಗಿತ್ತು. ಆ ಆಕ್ಸಿಡೆಂಟ್ ಆದಮೇಲೆ ನನಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ರು. ಹೆಂಗೂ ನನಗೆ ಮಕ್ಕಳಂತೂ ಆಗಲ್ಲ, ಅಟ್ಲೀಸ್ಟ್ ಒಂದು ಮಗುಗೆ ನಾನಾದರೂ ತಾಯಿ ಆಗೋಣ ಅಂತ ಈ ಮದುವೆಗೆ ಒಪ್ಕೊಂಡೆ. ಆದರೆ ಮದುವೆ ಆದಮೇಲೆ ನನಗೆ ಮಕ್ಕಳಾಗದೇ ಇರೋದು ನೋಡಿ ಊರವರೆಲ್ಲ ಇವಳಿಗೆ ಮಗು ಆಗಲ್ಲ, ಬೇರೆಯವ್ರ ಮಕ್ಕಳನ್ನೇ ಸಾಕೊಂಡಿರ್ಬೇಕು ಅಂತ ಆಡ್ಕೊಳಕ್ಕೆ ಶುರು ಮಾಡಿದ್ರು. ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ, ನಿನಗೆ ಮದುವೆ ಆಗೋಕ್ಕೆ ಬೇರೆ ಯಾರೂ ಗತಿ ಇರಲಿಲ್ವಾ ಅಂತ. ಅವರು ನಿನಗೆ ಸ್ವಂತ ಅಪ್ಪ ಅಲ್ಲ, ತಿಳ್ಕೊ ಅದನ್ನು. ಅಮ್ಮ, ಏನು ಹೇಳ್ತಿದ್ಯಾ ನೀನು? ಅಪ್ಪ ನನಗೆ ಸ್ವಂತ ಅಪ್ಪ ಅಲ್ವಾ? ಹೌದು, ನನಗೆ ಮಕ್ಕಳಾಗದೆ ಎಲ್ಲರೂ ಆಡ್ಕೊಳ್ಳೋದು ನೋಡಿ ನಿನ್ನ ಅಪ್ಪಂಗೆ ಬೇಜಾರಾಗಿ ನನ್ನ ಸಿಟಿಗೆ ಕರ್ಕೊಂಡು ಹೋಗಿದ್ರು. 1 ವರ್ಷ ಆದಮೇಲೆ ಊರಿಗೆ ಬಂದ್ವಿ, ಅದು ನಿನ್ನ ಜೊತೆ. ನೀನು ನಾವು ಸಿಟಿಗೆ ಹೋದಾಗ ಸಿಕ್ಕಿರೋ ಮಗು. ಆದರೆ ಎಲ್ರಿಗೂ ಗೊತ್ತಾದರೆ ಇವಳಿಗೆ ಮಕ್ಕಳನ್ನ ಹೇರೋಕೆ ಯೋಗ್ಯತೆ ಇಲ್ಲ ಅಂತ ಎಲ್ಲರೂ ಇನ್ನೂ ಆಡ್ಕೋತಾರೆ ಅಂತ ನಿನ್ನನ್ನು ನಮ್ಮ ಸ್ವಂತ ಮಗು ಅಂತ ಹೇಳ್ಕೊಂಡ್ವಿ. ನಾವು 1 ವರ್ಷ ಊರಲ್ಲಿ ಇಲ್ಲದೆ ಇರೋದು ನೋಡಿ ಮಗು ಆಗಿದೆ ಅಂತ ಎಲ್ಲರೂ ನಂಬಿದ್ರು. ಆದರೆ ಸ್ವಂತ ಮಗು ಹುಟ್ಟಿದ್ಮೇಲೆ ರಮ್ಯನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಊರವರೆಲ್ಲ ಮಾತಾಡಬಾರ್ದು ಅಂತ ನಿನಗೆ ಏನೇ ಕಡಿಮೆ ಮಾಡಿದ್ರು ಅವಳಿಗೇನೂ ಕಡಿಮೆ ಮಾಡ್ತಿರ್ಲಿಲ್ಲ. ಆದರೆ ನಿನಗೇನು ವಿಷಯ ಗೊತ್ತಿಲ್ಲದೆ ಏನೇನೋ ಅಪಾರ್ಥ ತಿಳ್ಕೊಂಡೆ. ಈ ವಿಷಯ ನನಗೆ ಮತ್ತು ನಿನ್ನ ಅಪ್ಪಂಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ದಿನ ಕಳೆದಂಗೂ ನಿನ್ನ ಕೆಟ್ಟ ಬುದ್ಧಿ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಇವತ್ತು ನಿಮ್ಮ ಎದುರಿಗೆ ಹೇಳಬೇಕಾಯ್ತು. ಆ ರೇವತಿ ನಿನ್ನ ತಲೆಯಲ್ಲಿ ಬೇಡದೆ ಇರೋದೆಲ್ಲ ತುಂಬಿ ನಿನ್ನ ಇನ್ನೂ ಹಾಳು ಮಾಡ್ತಿದ್ದಾಳೆ. ಹಾಗೆ ಹೇಳೋದಾದರೆ ರಮ್ಯನಿಗೆ ಈ ಮನೇಲಿ ಸಂಬಂಧ ಇದೆ.
ನಿನಗೆ ಇಲ್ಲ. ಆದರೂ ನಿನ್ನಪ್ಪ ಯಾವತ್ತೂ ಆ ಥರ ನೋಡೇ ಇಲ್ಲ. ಅಮ್ಮ ಹೀಗೆಲ್ಲ ಹೇಳಬೇಡ. ಪಾಪ ಕೀರ್ತಿ ಯಾವತ್ತಿದ್ರು ನಮ್ಮನೆ ಮಗಳಮ್ಮ, ನಿನ್ನ ಸ್ವಂತ ಮಗಳು. ಅವಳಿಗೂ ಈ ಮನೇಲಿ ಪೂರ್ತಿ ಸಂಬಂಧ ಇದೆ. ಅಕ್ಕ ನನ್ನ ಕ್ಷಮಿಸ್ಬಿಡಕ್ಕ. ನಾನು ಅಷ್ಟೆಲ್ಲ ಮಾಡಿದ್ರು ನೀನು ಇವತ್ತು ನನಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ಯಾ. ಥ್ಯಾಂಕ್ಸ್ ಅಕ್ಕ. ನನ್ನ ಕ್ಷಮಿಸ್ಬಿಡು. ಇನ್ಯಾವತ್ತೂ ನಾನು ಹೀಗೆಲ್ಲ ಮಾಡಲ್ಲ ಅಕ್ಕ. ಯಾರ ಮಾತನ್ನೂ ಕೇಳಲ್ಲ. ಪ್ಲೀಸ್ ಅಕ್ಕ, ಸಾರಿ. ನೋಡು ಕೀರ್ತಿ, ಹೀಗೆಲ್ಲ ಮಾತಾಡಬೇಡ. ನಾನು ನಿನ್ನ ಅಕ್ಕ ಕಣೆ, ನೀನು ನನ್ನ ತಂಗಿ. ನೀನೇನೇ ತಪ್ಪು ಮಾಡಿದ್ರು ನಾನು ಅದನ್ನು ಕ್ಷಮಿಸ್ಬೇಕು. ಕ್ಷಮಿಸಿ ನೀನು ತಪ್ಪು ಮಾಡಿರೋದು ಅದು ತಪ್ಪು ಅಂತ ಹೇಳಬೇಕು. ಹೀಗೆಲ್ಲ ಇನ್ನೊಂದ್ಸರಿ ಮಾತಾಡಬೇಡ. ಇದಾದಮೇಲೆ ಕೀರ್ತಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ರೇವತಿಗೆ ಇವ್ರ ಮನೆ ನೆಮ್ಮದಿ ಹಾಳು ಮಾಡೋಕ್ಕೆ ಒಂದು ಚಾನ್ಸ್ ಕೂಡ ಕೊಡ್ತಾ ಇರಲ್ಲ. ಹಾಗೆ ಅಕ್ಕ ತಂಗಿ ಇಬ್ಬರು ಸ್ವಂತ ಅಕ್ಕ ತಂಗಿ ಥರನೇ ಇರ್ತಾರೆ. ಪಾರ್ಟ್ 5 ಹಾಕಿ ಅಂತ ಕಮೆಂಟ್ನಲ್ಲಿ ಸ್ವಲ್ಪ ಜನ ಕೇಳಿದ್ರಿ, ಅದಕ್ಕೆ ಒಂದು ಟ್ರೈ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.